ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ದೀಪದ ಹಾವಳಿಯಿಂದಾಗಿ ಅಮಾಯಕ ಬಾಲಕರ ಕಣ್ಣಿಗೆ ಕುತ್ತು. ಕೊರೋನಾವಳಿ ಮಧ್ಯೆಯೂ ರಾಜ್ಯದಲ್ಲಿ ದೀಪಾವಳಿ ಆಚರಿಸಿದ್ದು ಹೇಗೆ? ಪಾರ್ಟಿ ಕಿಂಗ್ ಖನ್ನಾ ಚಂದ್ರುಳಿ ಚೆಲುವೇರನ್ನೇ ಟಾರ್ಗೆಟ್ ಮಾಡಿದ್ಯಾಕೆ? ನಿತೀಶ್ಗೆ ಮತ್ತೆ ಸಿಎಂ ಸ್ಥಾನದ ಲಕ್ ಒಲ್ದಿದ್ದು ಹೇಗೆ? ಡಿಸಿಎಂ ಹುದ್ದೆ ಬೇಡ ಅಂದಿದ್ಯಾಕೆ ಮೋದಿ? ಇದೆಲ್ಲವನ್ನ ನೋಡೋಣ. ಪಟಾಕಿ ಬ್ಯಾನ್ ಮಾಡಿದ್ರು ಪಟಾಕಿ ಹೊಡೆದು ಕಣ್ಣು ಕಳ್ಕೊಂಡಿದ್ದು ಹೇಗೆ ಮಕ್ಕಳು? ಕಣ್ಣಿಗೆ ಗಾಯವಾದ್ರೂ ಬಾಲಕನಿಗೆ ಚಿಕಿತ್ಸೆ ಕೊಡೋದಕ್ಕೆ ಆಸ್ಪತ್ರೆಗಳೇ ಹಿಂದೇಟು ಹಾಕಿದ್ಯಾಕೆ? ದೀಪಾವಳಿ ಹಬ್ಬಕ್ಕೆ ದುಡ್ಡು ಕೊಟ್ಟು ಕೊರೋನಾ ಖರೀದಿಸಿದ್ರ ಜನ? ನೋಡೋಣ ದೀಪ ಹಾವಳಿ ಎಕ್ಸ್‌ಪ್ರೆಸ್‌ನಲ್ಲಿ. ದೀಪಾವಳಿ ವೇಳೆ ಪಟಾಕಿ ಸಿಡಿಸುವಾಗ ಆಗುವ ಅವಾಂತರಗಳು ಒಂದೆರಡಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಿಂದ ಪಟಾಕಿ ಹೊಡೆಯೋರ ಸಂಖ್ಯೆಯೂ ಹೆಚ್ಚಾಗಿದ್ದು, ವಿಜಯಾನಂದ ನಗರದಲ್ಲಿ ಹಚ್ಚಿದ್ದ ಹೂಕುಂಡದಿಂದ ಬಾಲಕನ ಕಣ್ಣಿಗೆ ಗಾಯವಾಗಿದೆ. ಹೂವಿನ ಕುಂಡ ನೋಡಲು ಹೋದಾಗ ಸಿಡಿದಿದ್ದು 12 ವರ್ಷದ ಬಾಲಕನ ಕಣ್ಣಿನ ಗುಡ್ಡೆಗೆ ಗಾಯಗಳಾಗಿವೆ. ಬೆಂಗಳೂರಲ್ಲಿ ಪಟಾಕಿ ಸಿಡಿಸುವ ವೇಳೆ 10 ಮಕ್ಕಳು ಗಾಯಗೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆ, ನಾರಾಯಣ ನೇತ್ರಾಲಯ ಸೇರಿದಂತೆ ನಗರದ ಇತರೆ ಆಸ್ಪತ್ರೆಗಳಲ್ಲಿ ಗಾಯಾಳು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. 10 ಮಕ್ಕಳ ಪೈಕಿ 4 ಮಕ್ಕಳಿಗೆ ತೀವ್ರ ಸ್ವರೂಪದ ಗಾಯಗಳಾಗಿವೆ. ಮಿಂಟೋ ಆಸ್ಪತ್ರೆಯಿಂದ ಪಟಾಕಿಯಿಂದ ಗಾಯಗೊಂಡವರಿಗಾಗಿಯೇ ಪ್ರತ್ಯೇಕ ವಾರ್ಡ್ಗಳನ್ನು ರೆಡಿ ಮಾಡಲಾಗಿದೆ. ಕೊರೋನಾ ಸೋಂಕಿನ ಅಬ್ಬರ ಮತ್ತು ಹಸಿರು ಪಟಾಕಿ ಬಳಕೆಗೆ ಅವಕಾಶ ನೀಡುವುದರಿಂದ ಪರಿಣಾಮ ಈ ವರ್ಷ ದೀಪಾವಳಿಯಲ್ಲಿ ಪಟಾಕಿಯಿಂದ ಗಾಯಗೊಂಡವರ ಸಂಖ್ಯೆ ಇಳಿಮುಖವಾಗಿದೆ. ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ ಕಳೆದ 48 ಗಂಟೆಯಲ್ಲಿ ಕೇವಲ 1 ಕೇಸ್ ಮಾತ್ರ ದಾಖಲಾಗಿದ್ದು, ಕಳೆದ 1 ವರ್ಷಕ್ಕೆ ಹೋಲಿಸಿದರೆ ಗಾಯಾಳುಗಳ ಸಂಖ್ಯೆ ಕಡಿಮೆಯಾಗಿದೆ ಅಂತ ಮಿಂಟೋ ಕಣ್ಣಿನ ಆಸ್ಪತ್ರೆಯ ವೈದ್ಯೆ ವಿದ್ಯಾದೇವಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ತಾಂಡವವಾಡುತ್ತಿದ್ದರೂ ಜನರಿಗೆ ವೈರಸ್ ಬಗ್ಗೆ ಭಯವೇ ಇಲ್ಲದಂತಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಕೆಆರ್ ಮಾರ್ಕೆಟ್ನಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಕಾಪಾಡಿಕೊಳ್ಳದೆ ಹೂವು, ಹಣ್ಣು, ತರಕಾರಿ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ಬೆಳ್ಳಂಬೆಳಗ್ಗೆಯೇ ಪೂಜಾ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ರು. ದೀಪಾವಳಿ ನೆಪದಲ್ಲಿ ಕೊರೋನಾ ಎಚ್ಚರಿಕೆಯನ್ನೇ ಜನ ಮರೆತಿದ್ದಾರೆ. ಮೈಸೂರಿನ ದೇವರಾಜ್ ಮಾರುಕಟ್ಟೆ ಬಳಿ ಆತಂಕ ಇಲ್ಲದೆ ಬಿಂದಾಸಾಗಿ ಹೂವು, ಹಣ್ಣು ಖರೀದಿಯಲ್ಲಿ ತೊಡಗಿದ್ರು. ಬೆಳ್ಳಂಬೆಳಗ್ಗೆ ಮಾಸ್ಕ್ ಹಾಕಿಲ್ಲ, ದೈಹಿಕ ಅಂತರವನ್ನ ಕಾಪಾಡದೆ ಖರೀದಿಗೆ ಬಂದಿದ್ರು. ಪಾಲಿಕೆಯು ಪ್ರತಿ ವರ್ಷ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡುತ್ತಲೇ ಇದ್ದು, ಈ ವರ್ಷವೂ ಜೆಕೆ ಮೈದಾನಕ್ಕೆ ಮಾರುಕಟ್ಟೆಯನ್ನ ಸ್ಥಳಾಂತರಿಸಲಾಗಿದೆ. ಬೆಂಗಳೂರಿನ ದಾಸರಹಳ್ಳಿ ಬಳಿಯ ಮಲ್ಲಸಂದ್ರದ ಮಾರ್ಕೆಟ್ನಲ್ಲೂ ದೀಪಾವಳಿಗಾಗಿ ಜನರು ಬೇಕಾಬಿಟ್ಟಿ ಖರೀದಿಯಲ್ಲಿ ತೊಡಗಿದ್ರು. ಮಲ್ಲಸಂದ್ರ ಮಾರ್ಕೆಟ್ನಲ್ಲಿ ದೈಹಿಕ ಅಂತರವೂ ಇಲ್ಲ, ಮಾಸ್ಕ್ ಕೂಡ ಧರಿಸದೆ ಜನರು ಹೂವು, ಹಣ್ಣು, ತರಕಾರಿ ಖರೀದಿಯಲ್ಲಿ ತೊಡಗಿದ್ರು. ರಾಜ್ಯ ಸರ್ಕಾರ ಕೆಲವು ಪಟಾಕಿಗಳನ್ನು ನಿಷೇಧಿಸಿದ್ರೂ ಸಹ ಕದ್ದು ಮುಚ್ಚಿ ಮನೆಯಲ್ಲಿ ಮಾರಾಟ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ನಿಷೇಧಿತ ಪಟಾಕಿಗಳನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲಾಗಿದೆ. ಗಾರೆ ರವಿಕುಮಾರ್ ಲೇಔಟ್ನಲ್ಲಿ ಅನಂತ್ ಎಂಬಾತ ವ್ಯಾಪಾರ ಮಾಡಿದ್ದು, ಮಾಹಿತಿ ಇದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಪ್ರತ್ಯಾಂಗಿರ ಹೋಮವನ್ನ ನಡೆಸಲಾಯಿತು. ದೀಪಾವಳಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಅವಧೂತ ಅರ್ಜುನ್ ಗುರೂಜಿಯಿಂದ ಪ್ರತ್ಯಾಂಗಿರ ಹೋಮ ನಡೆಸಲಾಯಿತು. ದೀಪಾವಳಿ ವಿಶೇಷ ಅಮಾವಾಸ್ಯೆಯಿಂದಾಗಿ ಹೋಮ ಮಹತ್ವ ಪಡೆದುಕೊಂಡಿದೆ. ದೀಪಾವಳಿಯಾಗಿದ್ದರಿಂದ ಹವನದಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ರು. ಹೊಸಗುಡ್ಡದ ಹಳ್ಳಿ ಕೆಮಿಕಲ್ ಫ್ಯಾಕ್ಟರಿ ಬೆಂಕಿ ಪ್ರಕರಣದ ಬಳಿಕ ಎಚ್ಚೆತ್ತ ಪೊಲೀಸ್ ಸಿಬ್ಬಂದಿ ಮಾಡಿದ್ದೇನು? ಸ್ನೇಹಿತೆಗೆ ಮಾಜಿ ಪ್ರಿಯಕರನ ಹೆಸರಲ್ಲಿ ದೋಖಾ ಮಾಡಿದ ಹೇಗೆ ಖತರ್ನಾಕ್ ಲೇಡಿ? ಮರಾಠ ಪ್ರಾಧಿಕಾರಕ್ಕೆ ವಿರೋಧ ವ್ಯಕ್ತವಾಗಿದ ಹೇಗೆ? ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿಯಲ್ಲಿ ಅಗ್ನಿ ಅವಘಡ ಕೇಸ್ ಬಳಿಕ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚೆತ್ತ ಪೊಲೀಸರು ಕೆಮಿಕಲ್ ಗೋದಾಮುಗಳನ್ನು ಪರಿಶೀಲಿಸುವಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೂಚಿಸಿದ್ದಾರೆ. ಬೆಂಗಳೂರಿನ ಎಲ್ಲ ಸ್ಟೇಷನ್ಗಳಿಗೆ ಪಂತ್ ಸೂಚಿಸಿದ್ದು, ಕೆಮಿಕಲ್ ಸ್ಟೋರೇಜ್ ಬಗ್ಗೆ ಬೀಟ್ ಪೊಲೀಸರು ಪರಿಶೀಲಿಸಿ ಮಾಹಿತಿಗಳನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಆಪ್ತ
ಸ್ನೇಹಿತೆಗೆ ಬ್ಲಾಕ್ಮೇಲ್ ಮಾಡಿದ ಖತರ್ನಾಕ್ ಲೇಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಣದಾಸೆಗೆ ಆಪ್ತ ಸ್ನೇಹಿತೆಗೆ ಹಳೆ ಪ್ರಿಯಕರನ ಹೆಸರಿನಲ್ಲಿ ಬ್ಲಾಕ್ಮೇಲ್ ಮಾಡಿದ್ದ ಐನಾತಿಯನ್ನ ವೈಟ್ಫೀಲ್ಡ್ ಸಿಇಎನ್ ಪೊಲೀಸ್ ಸ್ಟೇಷನ್ ಪೊಲೀಸರು ಬಂಧಿಸಿದ್ದಾರೆ. ತನ್ನ ಗೆಳತಿಯ ಲವ್ ಸ್ಟೋರಿ ತಿಳಿದುಕೊಂಡಿದ್ದ ಮಹಿಳೆಯಿಂದ ಕೃತ್ಯ ಎಸಗಲಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಅನ್ನೋನ್ ನಂಬರ್ನಿಂದ ಮೆಸೇಜ್ ಮಾಡ್ತಿದ್ಲು. ಮಾಜಿ ಪ್ರಿಯಕರನ ಹೆಸರಿನಲ್ಲಿ ಮೆಸೇಜ್ ಕಳಿಸುತ್ತಿದ್ದ ಆರೋಪಿ ಅನು ಅಲಿಯಾಸ್ ಅಪರ್ಣ ನಿನ್ನ ಖಾಸಗಿ ಫೋಟೋಗಳು ಹಾಗೂ ವಿಡಿಯೋಗಳಿವೆ ಎಂಬ ಬೆದರಿಕೆ ಹಾಕಿದ್ಲು. ನನಗೆ ಹಣದ ಅವಶ್ಯಕತೆ ಇದ್ದು ಇಂದು 1 ಲಕ್ಷ ಹಣವನ್ನ ಅಪರ್ಣ ಅಕೌಂಟ್ಗೆ ಕಳಿಸುವಂತೆ ಒತ್ತಾಯಿಸಿದ್ಲಂತೆ. ಇದುವರೆಗೂ 1.25 ಕೋಟಿ ಹಣ ಪಿಕ್ಕಿರುವ ಅಪರ್ಣ ವೈಟ್ಫೀಲ್ಡ್ ಠಾಣೆಯ ಪೊಲೀಸರಿಗೆ ಸಂತ್ರಸ್ತೆ ಪತಿಯಿಂದ ದೂರು ದಾಖಲಾದ ಬಳಿಕ ವೈಟ್ಫೀಲ್ಡ್ ಪೊಲೀಸರು ಅಪರ್ಣಾಳನ್ನ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಮರಾಠರ ಪ್ರಾಧಿಕಾರ ಸ್ಥಾಪನೆಗೆ ಕನ್ನಡಪರ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಮರಾಠಿ ಪ್ರಾಧಿಕಾರ ರಚನೆಯಿಂದ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗಿದೆ. ಈ ಕೂಡಲೇ ಯಡಿಯೂರಪ್ಪ ರಾಜೀನಾಮೆ ನೀಡಬೇಕೆಂದು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಮರಾಠಿ ಪ್ರಾಧಿಕಾರ ರಚನೆಯಿಂದ ಭಾರೀ ಪಿತೂರಿ ಮಾಡಲಾಗಿದೆ. ಇದರ ಹಿಂದೆ ಪ್ರಧಾನಿ ಮೋದಿಯವರು ಸಹ ಇದ್ದಾರೆಂದು ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ಮರಾಠರ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾಗಿದ್ದು ಅನುದಾನವನ್ನು ಘೋಷಿಸಿದೆ. ಇದಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮರಾಠರ ಅಭಿವೃದ್ಧಿ ಪ್ರಾಧಿಕಾರ ರದ್ದು ಮಾಡುವಂತೆ ಒತ್ತಾಯಿಸಿದ್ದು, ಸರ್ಕಾರದ ನಡೆ ಖಂಡಿಸಿ ಬೀದಿಗಿಳಿಯಲು ಸಂಘಟನೆಗಳು ಪ್ಲಾನ್ ಮಾಡಿರುವುದಾಗಿ ಟಿವಿ9ಗೆ ಕನ್ನಡಪರ ಹೋರಾಟಗಾರ ಸಾರಾ ಗೋವಿಂದು ಹೇಳಿದ್ದಾರೆ. ಅಕ್ರಮ ಸಂಪಾದನೆ ಕೇಸ್ನಲ್ಲಿ ಎಸಿಬಿಯಿಂದ ದಾಳಿಗೆ ಒಳಪಟ್ಟಿರುವ ಕೆಇಎಸ್ ಅಧಿಕಾರಿ ಡಾಕ್ಟರ್ ಸುಧಾ ಸಂಪತ್ತಿನ ಜಾಲ ಮತ್ತಷ್ಟು ಬಯಲಾಗುತ್ತಲೇ ಇದೆ. ತಮ್ಮ ಮನೆ ಮೇಲೂ ನಡೆದ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿರುವ ಸುಧಾ ಗೆಳತಿ ರೇಣುಕಾ, ಓರ್ವ ಅಧಿಕಾರಿಗೆ ಬೇನಾಮಿಯಾಗುವ ಇರಾದೆ ನನಗಿಲ್ಲ. ನನ್ನದೇ ಸ್ವಂತ ಉದ್ಯಮ ಇದೆ. ಯಾವ ಉದ್ದೇಶದಿಂದ ನಮ್ಮ ಮನೆ ಮೇಲೆ ದಾಳಿ ನಡೆಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಸಿಬಿ ದಾಳಿ ವೇಳೆ ಮನೆಯಲ್ಲಿ ಸಿಕ್ಕ ಒಡವೆಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಸುಧಾ ಗೆಳತಿ ರೇಣುಕಾ, ತನ್ನ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ನನ್ನ ತಾಯಿ ಒಡವೆಗಳನ್ನು ನೀಡಿದ್ರು. ಕಳೆದ 20 ವರ್ಷಗಳಿಂದ ನಾನು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿದ್ದೇನೆ. ನಾನು ರಿಯಲ್ ಎಸ್ಟೇಟ್ ವ್ಯವಹಾರ ನಿಮಿತ್ತ ಹಲವು ಬಾರಿ ಬಿಡಿಎಗೆ ಭೇಟಿ ನೀಡಿದ್ದೆ. ಮಹಿಳಾ ಅಧಿಕಾರಿಯಾಗಿದ್ದರಿಂದ ಡಾಕ್ಟರ್ ಸುಧಾ ಸ್ನೇಹಿತರಾಗಿದ್ರು ಅಂತ ಹೇಳಿದ್ದಾರೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೀಪಾವಳಿ ಶುಭಾಶಯ ತಿಳಿಸಿದ್ದಾರೆ. ಪಟಾಕಿ ಬೇಡ ಅನ್ನೋ ಸಂದೇಶದೊಂದಿಗೆ ಶುಭ ಹಾರೈಸಿದ ಪುನೀತ್ ಹಾಡಿನ ಮೂಲಕವೇ ದೀಪಾವಳಿ ಹಬ್ಬಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಮುದ್ದಿನ ಮಾವ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಹಾಡಿರೋ ದೀಪಾವಳಿ ದೀಪಾವಳಿ ಹಾಡನ್ನ ಪುನೀತ್ ಗುನುಗಿದ್ದಾರೆ. ಪಾರ್ಟಿ ಕಿಂಗ್ ವೀರೇನ್ ಖನ್ನಾ ವಿದೇಶಿ ಚೆಂದುಳ್ಳಿ ಚೆಲುವೆಯರನ್ನ ಮುಂದಿಟ್ಟು ಪಾರ್ಟಿ ಮಾಡೋದಿಕ್ಕೆ ಕಾರಣ ಏನು? ಪಾರ್ಟಿಗಳಲ್ಲಿ ಭಾರತೀಯರಿಗೆ ನೋ ಎಂಟ್ರಿ ಅಂದಿದ್ಯಾಕೆ? ಮಸ್ಕಿ ಬೈ ಎಲೆಕ್ಷನ್ ಅಖಾಡಕ್ಕೆ ಬಿಜೆಪಿ ಹೇಗೆ ರೆಡಿ ಆಗ್ತಾ ಇದೆ ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ನಲ್ಲಿ ಮಾದಕ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನೇ ದಿನೇ ತನಿಖೆಯಿಂದ ಹಲವು ಸತ್ಯಗಳು ಹೊರಬೀಳ್ತಿವೆ. ಪಾರ್ಟಿಗಳನ್ನ ಆಯೋಜಿಸುತ್ತಿದ್ದ ಡ್ರಗ್ಸ್ ಕೇಸ್ನ ಪ್ರಮುಖ ಆರೋಪಿ ವೀರೇನ್ ಖನ್ನಾ ವ್ಯವಸ್ಥಿತವಾಗಿ ಪಾರ್ಟಿಗಳಿಗೆ ಡ್ರಗ್ಸ್ ಪರಿಚಯಿಸಿದ್ದ. ಖುದ್ದು ಹೋಟೆಲ್ಗಳಿಗೂ ತಿಳಿಯದಂತೆ ಖನ್ನಾ ಸಂಚು ರೂಪಿಸುತ್ತಿದ್ದ. ಒಂದು ವೇಳೆ ಸೆಕ್ಯೂರಿಟಿ ಟೈಟ್ ಆದ್ರೆ ಆ ಹೋಟೆಲ್ ಅನ್ನೇ ವೀರೇನ್ ಖನ್ನಾ ಕೈ ಬಿಡ್ತಿದ್ದಂತೆ. ವೀರೇನ್ ಖನ್ನಾ ಪಾರ್ಟಿ ಆಯೋಜಿಸ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಹುಡುಗಿಯರು ಇದ್ದೇ ಇರ್ತಿದ್ರು. ಅದರಲ್ಲೂ ವಿದೇಶದಿಂದ ಮಾಡೆಲ್ಗಳನ್ನ ಪಾರ್ಟಿಗೆ ಕರೆಸೋದ್ರಲ್ಲಿ ಈತ ನಿಸ್ಸೀಮನಾಗಿದ್ದ. ಇರಾನಿ ಗರ್ಲ್ಸ್ ಗಳನ್ನ ಪಾರ್ಟಿಗಳಿಗೆ ಕರೆಸುತ್ತಿದ್ದ. ಇದಕ್ಕಾಗಿ ಒಂದು ಪರ್ಸನಲ್ ಗ್ರೂಪ್ ಸಹ ಮಾಡಿದ್ದ. ಪ್ರತಿ ಪಾರ್ಟಿಗೆ ಬಂದವರ ಮೊಬೈಲ್ ನಂಬರ್ ಅನ್ನು ಪಡೆದುಕೊಳ್ತಿದ್ದ. ಮುಂದಿನ ಪಾರ್ಟಿ ಯಾವಾಗ ನಡೆಯುತ್ತೆ ಎನ್ನುವ ಮಾಹಿತಿ ಹಂಚಿಕೊಳ್ತಿದ್ದ. ಡ್ರಗ್ಸ್ ಕೇಸ್ನ ಪ್ರಮುಖ ಆರೋಪಿ ವೀರೇನ್ ಖನ್ನಾ ಆಯೋಜಿಸುತ್ತಿದ್ದ ಪಾರ್ಟಿಗಳಿಗೆ ಲೋಕಲ್ಸ್ಗಳಿಗೆ ಎಂಟ್ರಿಯೇ ಇರಲಿಲ್ಲ. ತುಂಬಾ ಹೈಫೈ ವ್ಯವಹಾರ ಎಂದು ಮಾರ್ಕೆಟಿಂಗ್ ಮಾಡ್ತಿದ್ದ ವೀರೇನ್ ಖನ್ನಾ ಹೋಟೆಲ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದ ಬಗ್ಗೆಯೇ ಡಿಫರೆಂಟ್. ಯಾವ ಹೋಟೆಲ್ಗಳಿಗೆ ಹೆಚ್ಚು ವ್ಯಾಪಾರ ಆಗ್ತಿರ್ಲಿಲ್ವೋ ಅಂತಹ ಹೋಟೆಲ್ಗಳನ್ನ ಹುಡುಕಿ ಪಾರ್ಟಿ ಅರೇಂಜ್ ಮಾಡ್ತಿದ್ದ. ಸ್ಟಾರ್ ಹೋಟೆಲ್ಗಳಲ್ಲೇ ಪಾರ್ಟಿ ಆಯೋಜಿಸುತ್ತಿದ್ದ ವೀರೇನ್ ಖನ್ನಾ 2019ರ ಕ್ಲೌಡ್9ನಲ್ಲಿ ನಂತರ ಪಾರ್ಟಿ ಮಾಡೋದನ್ನೇ ನಿಲ್ಲಿಸಿದ್ದ. 2019
2018ರಲ್ಲಿ ಕ್ಲೌಡ್9ನಲ್ಲಿ ಸಾಕಷ್ಟು ಪಾರ್ಟಿ ಮಾಡ್ತಿದ್ದ, ಪಟಾಕ ಧಮಾಕ ಸೇರಿದಂತೆ ನಾನಾ ಹೆಸರಿನಲ್ಲಿ ಪಾರ್ಟಿ ಆಯೋಜಿಸಿದ್ದ. ತಾಜ್ ಹೋಟೆಲ್ನಲ್ಲಿ ಪಟಾಕ ಪಾರ್ಟಿ ಮಾಡಿದ್ದ ಖನ್ನಾ ಪ್ರತಿ ಪಾರ್ಟಿಗೂ ಇಂಟರ್ನೆಟ್ನಲ್ಲಿ ಡ್ರಗ್ಸ್ ಬಗ್ಗೆ ಸರ್ಚ್ ಮಾಡಿದ್ನಂತೆ. ವೀರೇನ್ ಖನ್ನಾ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, ವಿದೇಶಿಗರಿಗಾಗಿಯೇ ಪಾರ್ಟಿ ಆಯೋಜನೆ ಮಾಡುತ್ತಿದ್ದ. ಇದರಲ್ಲಿ ಭಾರತೀಯರಿಗೆ ನೋ ಎಂಟ್ರಿ ಎಂದು ಬೋರ್ಡ್ ಹಾಕಿಸುತ್ತಿದ್ದ. ಪಾರ್ಟಿಯ ಆಹ್ವಾನ ಪತ್ರಿಕೆಯಲ್ಲಿ ನೋ ಎಂಟ್ರಿ ಎಂದು ನಮೂದಾಗುತ್ತಿತ್ತು. ಅಷ್ಟೇ ಅಲ್ಲ, ನನ್ನ ಪಾರ್ಟಿಗಳಿಗೆ ಇವನೇ ಸೆಕ್ಯೂರಿಟಿ ನೋಡಿಕೊಳ್ತಿದ್ದ. ಪಾರ್ಟಿಗಳಿಗೆ ಬಂದವರನ್ನ ಯಾವುದೇ ಚೆಕ್ ಮಾಡದೆ ನೇರ ಪ್ರವೇಶ ಇರ್ತಿತ್ತು. ತಾನೇ ಗೇಟ್ ಬಳಿ ನಿಂತು ಎಲ್ಲರನ್ನೂ ಖನ್ನಾ ಕಳಿಸುತ್ತಿದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆದ್ದು ಬೀಗಿದ ಮೇಲೆ ಮಸ್ಕಿ ಉಪಚುನಾವಣೆಯಲ್ಲಿ ಗೆಲ್ಲಲು ಬಿಜೆಪಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಮಸ್ಕಿ ನಾಲಾ ಯೋಜನೆ ಆಧುನೀಕರಣ ಕಾಮಗಾರಿಗೆ ಒಪ್ಪಿಗೆ ನೀಡಿದ್ದು 52.54 ಕೋಟಿ ಮೊತ್ತದ ಡಿಪಿಆರ್ ಸರ್ಕಾರ ಸಮ್ಮತಿ ನೀಡಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಸರ್ಕಾರ ಆಡಳಿತಾತ್ಮಕ ಒಪ್ಪಿಗೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿ ಬಂಧನಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಮಾತನಾಡಿರುವ ಮಾಜಿ ಸಚಿವ ಎಚ್.ಕೆ. ಪಾಟೀಲ್, ವಿನಯ್ ಕುಲಕರ್ಣಿ ಬಂಧನ ರಾಜಕೀಯ ಒತ್ತಡ ಹೇರುವ ಕ್ರಮವಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಇಂಥ ಘಟನೆಗಳು ನಡೆದಿದ್ದು, ಬಿಜೆಪಿ ಸಿಬಿಐ, ಇಡಿ, ಐಟಿ ಸಂಸ್ಥೆಗಳನ್ನ ದುರುಪಯೋಗ ವಶಪಡಿಸಿಕೊಳ್ತಿದೆ ಅಂತ ಆರೋಪಿಸಿದರು. ವಾಲ್ಮೀಕಿ ಸಮುದಾಯದ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಸಚಿವ ಶ್ರೀರಾಮುಲು ಭೇಟಿ ನೀಡಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು. ಶಿಕ್ಷಣ, ಉದ್ಯೋಗದಲ್ಲಿ ಮೀಸಲಾತಿ ಶೇಕಡ 7ಕ್ಕೆ ಹೆಚ್ಚಿಸುವ ಬಗ್ಗೆ ಸಮುದಾಯದ ಬೇಡಿಕೆಯನ್ನ ಸಿಎಂ ಜೊತೆ ಶ್ರೀರಾಮುಲು ಚರ್ಚಿಸಿದ್ರು. ನವೆಂಬರ್ 17ರಿಂದ ಪದವಿ ಕಾಲೇಜು ಆರಂಭವಾಗ್ತಿದ್ರು ರಾಜ್ಯದ ಹಲವು ಕಾಲೇಜುಗಳಲ್ಲಿ ಇನ್ನೂ ಯಾವುದೇ ಸಿದ್ಧತೆ ಕೈಗೊಂಡಿಲ್ಲ. ಸರ್ಕಾರಿ ಡಿಗ್ರಿ ಕಾಲೇಜಿಗೆ ಬೀಗ ಹಾಕಲಾಗಿದೆ. ಈಗಾಗಲೇ ಕಾಲೇಜಿನ ಪ್ರಾಧ್ಯಾಪಕರು ಸೇರಿ 40 ಜನ ಸಿಬ್ಬಂದಿ ಕೋವಿಡ್ ಟೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನೂ ವರದಿ ಬಂದಿಲ್ಲ. ಇನ್ನು ನವೆಂಬರ್ 17ಕ್ಕೆ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಕೋವಿಡ್ ಟೆಸ್ಟ್ ವರದಿಯೊಂದಿಗೆ ಹಾಜರಾಗಲು ಸೂಚಿಸಲಾಗಿದೆ. ಕ್ರಿಕೆಟ್ ಬೆಟ್ಟಿಂಗ್ ಕೇಸ್ನಲ್ಲಿ ಎಂಎಲ್ಎ ರಾಜೀನಾಮೆಗೆ ಒತ್ತಾಯಿಸಿದ್ದು ಯಾರು? ಜೂಜಾಡಿದ್ದ ಪೊಲೀಸ್ ಸಿಬ್ಬಂದಿ ಕೊನೆಗೂ ಸಸ್ಪೆಂಡ್. ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರಾ ಎಂಎಲ್ಎ? ಕಂಬಿ ಹಿಂದೆ ಇರೋ ಕುಲಕರ್ಣಿಗಿಲ್ಲ ದೀಪಾವಳಿ ಸಡಗರ. ನೋಡೋಣ ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ಗ್ರಾಮಾಂತರ ಶಾಸಕ ಬಸವರಾಜ ಮತ್ತಿಮೂಡ್ ರಾಜೀನಾಮೆಗೆ ಕೈ ಮುಖಂಡರು ಒತ್ತಾಯಿಸಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಶಾಸಕ ಪತ್ನಿ ಹೆಸರು ಕೇಳಿಬಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೈ ನಾಯಕ ವಿಜಯಕುಮಾರ್ ರಾಮಕೃಷ್ಣ ಸುದ್ದಿಗೋಷ್ಠಿ ನಡೆಸಿದ್ದು, ಶಾಸಕ ಮತ್ತಿಮೂಡ್ ವಿರುದ್ಧ ಸಿಎಂ ಕ್ರಮ ಕೈಗೊಳ್ಳಲಿ. ಇಂತಹ ಶಾಸಕರಿಂದ ಕ್ಷೇತ್ರದ ಜನತೆ ತಲೆ ತಗ್ಗಿಸುವಂತಾಗಿದೆ. ಕೂಡಲೇ ಮತ್ತಿಮೂಡ್ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ಎಸ್ಪಿಡಾಡಿದ 4 ಕಾನ್ಸ್ಟೇಬಲ್ಗಳನ್ನು ಧಾರವಾಡ ಎಸ್ಪಿ ಅಮಾನತುಗೊಳಿಸಿದ್ದಾರೆ. ಮಂಜುನಾಥ್ ಬಾಗವೆ, ಆತ್ಮಾನಂದ, ಇಸ್ಮಾಯಿಲ್ ಮೊಯಿದ್ದೀನ್ ಮುಲ್ಲಾರನ್ನ ಎಸ್ಪಿ ಕೃಷ್ಣಕಾಂತ್ ಸಸ್ಪೆಂಡ್ ಮಾಡಿದ್ದಾರೆ. ನವೆಂಬರ್ 11ರಂದು ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ಜೂಜಾಡುತ್ತಿದ್ದ ವೇಳೆ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಡಿವೈಎಸ್ಪಿ ರವಿ ನಾಯಕ್ ನೇತೃತ್ವದಲ್ಲಿ ರೇಡ್ ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಕ್ಷೇತ್ರದ ಎಂಎಲ್ಎ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದಾರೆ ಅಂತ ಮಾಜಿ ಸಚಿವ ರಮಾನಾಥ್ ರೈ ಆರೋಪಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ಶಾಸಕರ ಸಂಬಂಧಿಕರೊಬ್ಬರು ಇದ್ದಾರೆ ಅಂತ ಈ ಹಿಂದೆ ಹೇಳಿದ್ದೆ. ಆದ್ರೆ ಶಾಸಕ ರಾಜೇಶ್ ನಾಯ್ಕ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಕ್ರಮದ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಪತ್ನಿ ಹೆಸರಲ್ಲಿ ತೆಂಕ ಎಡಪದವು ಬಳಿ ಪರವಾನಗಿ ಪಡೆದು ಮುಡುಪಿವಿನಿಂದ ರೆಡ್ ಬಾಕ್ಸೆಟ್ ಸಾಗಿಸುತ್ತಿದ್ದಾರೆ ಅಂತ ರಮಾನಾಥ್ ರೈ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ದೀಪಾವಳಿ ಆಚರಿಸುವಂತಾಗಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಜೈಲು ಸೇರಿದ್ದು, ನವೆಂಬರ್ 23ರವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಸದ್ಯ ವಿನಯ್ ಕ್ವಾರಂಟೈನ್ನ ಸೆಲ್ನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದು, ಬೆಳಗ್ಗೆ ಜೈಲು ಕ್ಯಾಂಟೀನ್ನಿಂದ ಇಡ್ಲಿ ತರಿಸಿಕೊಂಡು ಸವಿದಿದ್ದಾರೆ ಎನ್ನಲಾಗಿದೆ. ಜೈಲಿನ ಮೆನುವಿನಂತೆ ನಾಳೆಗೆ ಖೈದಿಗಳಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಊಟದ ವ್ಯವಸ್ಥೆ ಮಾಡಲಾಗುತ್ತೆ. ಕೊಡಗು
ಜಿಲ್ಲೆಯ ಪ್ರಮುಖ ಹುತ್ತರಿ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಶ್ರೀಪಾಡಿ ಇಗುತ್ತಪ್ಪ ದೇವಾಲಯದಲ್ಲಿ ನವೆಂಬರ್ 30ರಂದು ಹಬ್ಬ ನಡೆಸಲು ನಿರ್ಧರಿಸಲಾಗಿದೆ. ಮಡಿಕೇರಿ ತಾಲೂಕಿನ ನಾಪೊಕ್ಲು ಬಳಿಯ ದೇಗುಲದಲ್ಲಿ ಅಂದು ಬೆಳಗ್ಗೆ ನೆರೆಕಟ್ಟಿ ಬಳಿ ಕದಿರು ತೆಗೆದು ನಂತರ 9 ಗಂಟೆ 15 ನಿಮಿಷಕ್ಕೆ ಪ್ರಸಾದ ವಿತರಿಸಲಾಗುತ್ತೆ. ಜಿಲ್ಲೆಯ ಇತರೆಡೆಯೂ ನವೆಂಬರ್ 30ರಂದು ಹುತ್ತರಿ ಹಬ್ಬ ಆಚರಿಸಲಾಗುತ್ತೆ. ಇಂದು ನಡೆದ ಹಬ್ಬದ ಮುಹೂರ್ತ ನಿಗದಿ ಕಾರ್ಯಕ್ರಮದಲ್ಲಿ ಜ್ಯೋತಿಷಿಗಳು ಡೇಟ್ ಫಿಕ್ಸ್ ಮಾಡಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಸನದ ಹಾಸನಾಂಬ ದರ್ಶನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಜನರಿಗೆ ಪ್ರವೇಶಕ್ಕೆ ನಿರ್ಬಂಧಿಸಿದ್ರು. ದೇವಿ ದರ್ಶನ ಪಡೆಯಲು ಮುಗಿಬಿದ್ದಿದ್ರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಕಾರಣ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಸರತಿ ಸಾಲಲ್ಲಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬ ದೇವಾಲಯ ಬಾಗಿಲು ಮುಚ್ಚಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಮತಳ ಬಳಿ ನಾಲೆಯಲ್ಲಿ ಕೊಚ್ಚಿ ಹೋಗ್ತಿದ್ದ ಹಸುವನ್ನು ರಕ್ಷಿಸಲಾಗಿದೆ. ಗ್ರಾಮದ ಬಳಿ ಹರಿಯುತ್ತಿದ್ದ ಕಾಲುವೆಗೆ 2 ಹಸು ಬಿದ್ದಿದ್ದು, ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ 1 ಹಸುವನ್ನ ರಕ್ಷಿಸಿದ್ದಾರೆ. ಇನ್ನೊಂದು ಹಸು ಜನರ ಕಣ್ಣೆದುರೇ ನೀರು ಪಾಲಾಗಿದೆ. ಕಳೆದ 2 ದಿನದ ಹಿಂದೆ ಇದೇ ಕಾಲುವೆಯಲ್ಲಿ ಯುವಕನೊಬ್ಬ ಬಿದ್ದು ಹಸು ನೀಗಿದ್ದ. ಹೀಗಾಗಿ ನಾಲೆಗೆ ತಡೆಗೋಡೆ ನಿರ್ಮಿಸಲು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಮತ್ತೆ ಲಕ್ ಒಲಿದಿದ್ದು ಹೇಗೆ? ನಾಳೆಯಿಂದ ಅಯ್ಯಪ್ಪನ ದರ್ಶನಕ್ಕೆ ಅಸ್ತು. ಪಾಕಿಸ್ತಾನಕ್ಕೆ ಭಾರತ ವಾರ್ನಿಂಗ್ ಕೊಟ್ಟಿದ್ದು ಹೇಗೆ? ಟ್ರಂಪ್ ಬೆಂಬಲಿಗರು ಮತ್ತೆ ಪ್ರತಿಭಟಿಸ್ತಾ ಇರೋದು ಯಾಕೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಹಾರದ ಮುಂದಿನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮತ್ತೆ ಆಯ್ಕೆಯಾಗಿದ್ದಾರೆ. ಮುಂದಿನ ಸಿಎಂ ಯಾರು ಅನ್ನೋದನ್ನ ಆಯ್ಕೆ ಮಾಡುವ ಸಲುವಾಗಿ ಇಂದು ಎನ್ಡಿಎ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಸಭೆಯಲ್ಲಿ ಸರ್ಕಾರ ರಚನೆ ಹಾಗೂ ಮುಂದಿನ ನಿರ್ಧಾರಗಳ ಬಗ್ಗೆಯೂ ಚರ್ಚಿಸಲಾಯಿತು. ದೆಹಲಿಯಲ್ಲಿ ಪಟಾಕಿ ಮಾರಾಟ ಮತ್ತು ಬಳಕೆಯನ್ನ ನಿಷೇಧ ಮಾಡಿದ್ರು. ಕ್ಯಾರೆ ಅನ್ನದ ದೆಹಲಿ ನಿವಾಸಿಗಳು ಪಟಾಕಿ ಸುಟ್ಟಿದ್ದಾರೆ. ನಿನ್ನೆಯಿಂದ ಎಗ್ಗಿಲ್ಲದೆ ಪಟಾಕಿ ಹೊಡೆಯುವ ಮೂಲಕವೇ ದೀಪಾವಳಿ ಆಚರಣೆಗೆ ಒತ್ತು ನೀಡಿದ್ದಾರೆ. ಮಧ್ಯರಾತ್ರಿ ಕಳೆದ್ರೂ ಮುಖ್ಯದ ಪಟಾಕಿ ಅಬ್ಬರದಿಂದಾಗಿ ರಾಷ್ಟ್ರ ರಾಜಧಾನಿ ವಲಯ ಗಾಳಿಯ ಗುಣಮಟ್ಟವು ತೀವ್ರ ಸ್ವರೂಪದಲ್ಲಿ ಹದಗೆಟ್ಟಿದೆ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಇಷ್ಟು ದಿನ ಬಂದ್ ಆಗಿದ್ದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇಗುಲ ನಾಳೆಯಿಂದ ಭಕ್ತರ ದರ್ಶನಕ್ಕೆ ಮುಕ್ತವಾಗಲಿದೆ. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿರುವ ಅಯ್ಯಪ್ಪ ದೇಗುಲಕ್ಕೆ ಆಗಮಿಸುವ ಭಕ್ತರಿಗೆಲ್ಲ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ. ಕೋವಿಡ್ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದರಷ್ಟೇ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ನೀಲಕಲ್ ಬಳಿ ಅಯ್ಯಪ್ಪ ಭಕ್ತರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಸೈನಿಕರು ನಡೆಸಿದ ಅಪ್ರಚೋದಿತ ದಾಳಿ ಮತ್ತು ಕದನ ವಿರಾಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಪಾಕ್ ಹೈಕಮಿಷನ್ನ ಹಿರಿಯ ರಾಜತಾಂತ್ರಿಕರನ್ನ ಕರೆಸಿಕೊಂಡು ಪ್ರತಿಭಟನೆ ದಾಖಲಿಸಿದೆ. ಮುಂದೆ ಇದೇ ರೀತಿ ಮುಂದುವರೆದರೆ ಭಾರತ ಸೂಕ್ತ ತಿರುಗೇಟು ನೀಡುವ ಎಚ್ಚರಿಕೆ ನೀಡಿದೆ. ಅಮೆರಿಕದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ಅನಿವಾಸಿ ಭಾರತೀಯ ಈ ಬಾರಿಯ ದೀಪಾವಳಿಯನ್ನ ಮನೆಯಲ್ಲೇ ಸರಳವಾಗಿ ಆಚರಿಸಿದ್ದಾರೆ. ಈ ದೀಪಾವಳಿಯ ಸಂದರ್ಭದಲ್ಲಿ ಅಮೆರಿಕ ಉಪಾಧ್ಯಕ್ಷ ಹುದ್ದೆಗೆ ಆಯ್ಕೆಯಾಗಿರುವ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರು ಆಯ್ಕೆಯು ಭಾರತೀಯ ಅಮೆರಿಕನರ ಖುಷಿಯನ್ನ ದುಪ್ಪಟ್ಟು ಮಾಡಿದೆ. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿರುವ ಜೋ ಬೈಡನ್, ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಕಮಲಾ ಹ್ಯಾರಿಸ್ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ನಾಯಕರು ಟ್ವೀಟ್ ಮೂಲಕ ದೀಪಾವಳಿ ಶುಭಾಶಯ ಕೋರಿದ್ದಾರೆ. ದೀಪಾವಳಿ ಆಚರಿಸುತ್ತಿರುವ ಲಕ್ಷಾಂತರ ಹಿಂದೂಗಳು, ಜೈನರು, ಸಿಖ್ಖರು ಮತ್ತು ಬೌದ್ಧರಿಗೆ ನಾನು ಮತ್ತು ನನ್ನ ಪತ್ನಿ ಜಿಲ್ ಬೈಡನ್ ಶುಭಾಶಯ ಕೋರುತ್ತೇವೆ. ನಿಮ್ಮೆಲ್ಲರ ಮುಂದಿನ ವರ್ಷವೂ ಭರವಸೆ, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ತಿಳಿಸಿದ್ದಾರೆ. ಜಗತ್ತಿನಾದ್ಯಂತ 5.43 ಕೋಟಿಗೂ ಅಧಿಕ ಜನರು ಕೋವಿಡ್-19 ಸೋಂಕಿಗೆ ಒಳಗಾಗಿದ್ದಾರೆ. 13 ಲಕ್ಷಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಈವರೆಗೂ ಜಗತ್ತಿನಾದ್ಯಂತ ಸೋಂಕಿತರ ಸಂಖ್ಯೆ 5,43,12,120ಕ್ಕೆ ಮುಟ್ಟಿದ್ದು 13,17,398 ಮಂದಿ ಮೃತಪಟ್ಟಿದ್ದಾರೆ.